ಯಾಕೆಂದರೆ ಒಂದು ಸೆಟ್ ಆಫ್ ಕ್ರೋಮೋಸೋಮ್ ಇಲ್ಲದೆ ಇರೋ ಇಂಡಿವಿಜುವಲ್ಲು ಜನರಲಿ ದೇ ವಿಲ್ ಡೈ. ಓಕೆ, ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಸ್ಟಡಿ ಸಮ್ ಆಫ್ ದಿ ಎಕ್ಸಾಂಪಲ್ಸ್ ಕನೆಕ್ಟೆಡ್ ವಿತ್ ಆನ್ಯೂಪ್ಲಾಯ್ಡಿ. ಆನ್ಯೂಪ್ಲಾಯ್ಡಿಗೆ ಎಕ್ಸಾಂಪಲ್ಸ್ ಅನ್ನ ಸ್ಟಡಿ ಮಾಡ್ತೀವಿ ಅಂಡರ್ ದಿ ಹೆಡಿಂಗ್ ಕ್ರೋಮೋಸೋಮಲ್ abnormalities. See, 3 of the abnormalities have given in the textbook. Let us try to study 4 examples for the aneuploid condition. ಅದರಲ್ಲಿ first condition is Down's syndrome. ಯಾವ ಕಂಡೀಷನ್ ರೀ? Down's syndrome. Okay. Are you familiar with the people who are called Mongolians? Okay. Mongolians ಅಂತ ಯಾವ ದೇಶದವ್ರನ್ನ ಜನರಲ್ ಆಗಿ ಕರಿತೀವ್ರಿ? ಆಫ್ರಿಕಾದವ್ರನ್ನ ನೀಗ್ರೋಸ್ ಅಂತೀವೋ? ಆಫ್ರಿಕಾ, ಇಲ್ಲಿ ಕೇಳಿಸ್ಕೊರಿ, ಆಫ್ರಿಕಾ ವೆಸ್ಟ್ ಇಂಡಿಯನ್ಸ್ ಅನ್ನ ನಾವು ಜನರಲಿ ನೀಗ್ರೋಸ್ ಅಂತೀವಿ, ಅವರನ್ನ ಮಂಗೋಲಿಯನ್ಸ್ ಅಂತ ಕರೆಯಲ್ಲ. ರಷ್ಯಾದವರನ್ನ ಕೂಡ ಮಂಗೋಲಿಯನ್ಸ್ ಅನ್ನಲ್ಲ. ಆಸ್ಟ್ರೇಲಿಯನ್ಸ್ ಆರ್ ಆಲ್ಸೋ ನಾಟ್ ಕಾಲ್ಡ್ ಮಂಗೋಲಿಯನ್ಸ್. ಎಸ್, ಚೈನಾ, ಜಪಾನ್, ಕೊರಿಯಾ, ಟಿಬೆಟಿಯನ್ಸ್ ಅನ್ನ ನಾವು ಏನಂತ ಕರಿತೀವ್ರಿ? ಮಂಗೋಲಿಯನ್ಸ್ ಅಂತೀವಿ. ಏನಂತ ಕರಿತೀವ್ರಿ? ಮಂಗೋಲಿಯನ್ಸ್. ಓಕೆ, ಈ ಮಂಗೋಲಿಯನ್ಸ್ ಇಂದು ಫೀಚರ್ಸ್ ಏನು? ವಾಟ್ ಆರ್ ದಿ ಫೀಚರ್ಸ್ ಆಫ್ ಮಂಗೋಲಿಯನ್? ಫಸ್ಟ್ಲಿ ಕುಳ್ಳಕ್ಕಿರ್ತಾರೆ ಅವರು. ಜನರಲಿ ಮಂಗೋಲಿಯನ್ಸ್ ಹೈಟ್ ಇರಲ್ಲ, ಕುಳ್ಳಕ್ಕಿರ್ತಾರೆ. ದೇ ಆರ್ ವೆರಿ ಇಂಟೆಲಿಜೆಂಟ್ ಪೀಪಲ್. ಗಿಡ್ಡಕ್ಕಿರೋರು. ಓಕೆ, ದೇ ಆರ್ ವೆರಿ ಇಂಟೆಲಿಜೆಂಟ್ ಪೀಪಲ್. ಒನ್ ಥಿಂಗ್. ಓಕೆ, ಎರಡನೇ ಥಿಂಗ್, ದೇ ಹ್ಯಾವ್ ಎ ವೆರಿ ಬ್ರಾಡ್ ಫೋರ್ ಹೆಡ್. ಫೋರ್ ಹೆಡ್ ಹೇಗಿರುತ್ತೆ? ಬ್ರಾಡ್ ಇರುತ್ತೆ. ಸ್ಲ್ಯಾಂಟಿಂಗ್ ಐಸ್ ಅಂದರೆ ಕಣ್ ಕೆಳಗೆ ಒಂದು ಕ್ಯಾರೆಕ್ಟರಿಸ್ಟಿಕ್ ಫೋಲ್ಡ್ ಬರುತ್ತೆ. ಹಾಗಾಗಿ ಅವ್ರ ಕಣ್ಣು ನಮಗೆ ಹೆಂಗೆ ಕಾಣುತ್ತೆ ಅಂದರೆ ಸ್ಲ್ಯಾಂಟಿಂಗ್ ಐಸ್. ಇದೆಲ್ಲ ನೋಡಿ ಅವರನ್ನು ನಾವು ಏನಂತ ಐಡೆಂಟಿಫೈ ಮಾಡ್ತೀವಿ? ಮಂಗೋಲಿಯನ್ಸ್ ಅಂತ ಐಡೆಂಟಿಫೈ ಮಾಡ್ತೀವಿ. ಹೌದ್ರಿ? ಓಕೆ, ಈ ಡಿಸೀಸ್ಗೆ ಮಂಗೋಲಿಯನ್ಸ್ಗೆ ಏನು ಸಂಬಂಧ ಅಂತಂದರೆ, ದ ಅಫೆಕ್ಟೆಡ್ ಇಂಡಿವಿಜುವಲ್ ಲುಕ್ಸ್ ಲೈಕ್ ಎ ಮಂಗೋಲಿಯನ್. ಡೌನ್ ಸಿಂಡ್ರೋಮ್ ಇಂದ ಸಫರ್ ಆದವರು ನೋಡೋದಕ್ಕೆ ಯಾರ ಥರ ಕಾಣ್ತಾರಪ್ಪ ಅಂದರೆ ಮಂಗೋಲಿಯನ್ಸ್ ಥರ ಕಾಣ್ತಾರೆ. ಹಾಗಾಗಿ ಈ ಡೌನ್ಸ್ ಸಿಂಡ್ರೋಮ್ನ ಏನಂತ ಕರೀತಾರ್ರಿ? ಮಂಗೋಲಿಸಮ್ ಅಂತಾರೆ. ಯಾವ ಸಿಂಡ್ರೋಮ್ನ ಮಂಗೋಲಿಸಮ್ ಅಂತಾರಿ? ಡೌನ್ ಸಿಂಡ್ರೋಮ್. ಇದನ್ನ ಯಾಕ್ರಿ ಮಂಗೋಲಿಸಮ್ ಅಂತ ಕರೆದ್ರು? ಬಿಕಾಸ್ ದ ಅಫೆಕ್ಟೆಡ್ ಇಂಡಿವಿಜುವಲ್ ಲುಕ್ಸ್ ಲೈಕ್ ಎ ಮಂಗೋಲಿಯನ್. ಓಕೆ, ನೌ ಇದನ್ನ ಯಾಕೆ ಮಂಗೋಲಿಸಮ್ ಅಂತ ಕರೆದ್ವಿ ಅನ್ನೋದು ಪ್ರಶ್ನೆ ಅಲ್ಲ. ಡೌನ್ ಸಿಂಡ್ರೋಮ್ ಇನ್ ಕ್ಯಾರೆಕ್ಟರ್ಸ್ ಏನು ಅನ್ನೋದು ಹ್ಯಾಸ್ ಟು ಬಿ ಸ್ಟಡಿಡ್. ಓಕೆ, ಫಸ್ಟ್ ಆಫ್ ಆಲ್ ಇದು ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟಿ ಇದೆ. ಇದು ಯಾವ ಕಂಡೀಷನ್ ಅಂತ ಹೇಳಿದ್ವಿ? ಆನ್ಯೂಪ್ಲಾಯ್ಡ್ ಕಂಡೀಷನ್. ಯಾವ ಕಂಡೀಷನ್ ರೀ? ಆನ್ಯೂಪ್ಲಾಯ್ಡ್ ಕಂಡೀಷನ್. ಕೇಳಿಸ್ಕೋರಿ, ಕ್ರೋಮೋಸೋಮಲ್ ಕಾಂಪ್ಲಿಮೆಂಟ್ ಅಂದ್ರೆ ಕ್ರೋಮೋಸೋಮ್ ನಂಬರ್ ಅಂತ ಅರ್ಥ. ಓಕೆ, ಸೊ ವಾಟ್ ಈಸ್ ಡೌನ್ಸ್ ಸಿಂಡ್ರೋಮ್ ಅಂದ್ರೆ ಇಟ್ ಈಸ್ autosomal aneuploid trisomic condition. ಎಂತ ಕಂಡೀಷನ್ ರೀ? ಟ್ರೈಸೋಮಿಕ್ ಕಂಡೀಷನ್. The chromosomal complement is 44A plus 1A plus XX or XY. ಇದು ಡೌನ್ ಸಿಂಡ್ರೋಮ್ ಅಲ್ಲಿ ಸಫರ್ ಆಗೋರ ಕ್ರೋಮೋಸೋಮಲ್ ನಂಬರ್ ಆರ್ ಕ್ರೋಮೋಸೋಮಲ್ ಕಾಂಪ್ಲಿಮೆಂಟ್. ಫಸ್ಟ್ ಆಫ್ ಆಲ್, ದ ಡಿಫೆಕ್ಟ್ ಈಸ್ ವಿತ್ ಆಟೋಸೋಮ್. ಈಗ ನಾವು 46 ಬದಲು 47 ಕ್ರೋಮೋಸೋಮ್ ಇದೆ ಅಂದ್ವಿ. ಯಾಕೆ ಅಂದರೆ ಟ್ರೈಸೋಮಿ ಅಂತ ಹೇಳ್ತಾ ಇದ್ದೀವಿ. ಟ್ರೈಸೋಮಿ ಅಂದರೆ ಒಂದು ಕ್ರೋಮೋಸೋಮ್ ಜಾಸ್ತಿ ಇದೆ, ಹೌದಾ?
2n+1 ಇದೆ. ಹೌದಾ? ಈ ಡಿಫೆಕ್ಟು ಎದ್ರ ಜೊತೆಗೆ ಅಸೋಸಿಯೇಟ್ ಆಗಿದೆ? ಎಕ್ಸ್ಟ್ರಾ ಕ್ರೋಮೋಸೋಮು ಆಟೋಸೋಮ್ಸ್ ನಲ್ಲದ ಅಥವಾ ಅಲ್ಲೋಸೋಮ್ಸ್ ಅಲ್ಲದ? ಎಕ್ಸ್ಟ್ರಾ ಒಂದು ಕ್ರೋಮೋಸೋಮು ಆಟೋಸೋಮ್ಸ್ ಅಲ್ಲಿ ಇದೆ. ಹಾಗಾಗಿ ಇದನ್ನ ಎಂತ ಡಿಫೆಕ್ಟ್ ಅಂತ ಕರೆದ್ವಿ? ಆಟೋಸೋಮಲ್ ಡಿಫೆಕ್ಟ್. ಏನಂತ ಕರಿತೀವ್ರಿ? ಆಟೋಸೋಮಲ್ ಡಿಫೆಕ್ಟ್. ಓಕೆ, ಹಾಗಾಗಿ ಡಿಫೆಕ್ಟ್ ಇರೋ ಕಂಡೀಷನ್ ನ ಏನಂತ ಕರಿತೀರಿ? ಆನ್ಯೂಪ್ಲಾಯ್ಡ್ ಕಂಡೀಷನ್. ಏನಂತ ಕರಿತೀರಿ? ಆನ್ಯೂಪ್ಲಾಯ್ಡ್ ಕಂಡೀಷನ್. ಇಲ್ಲಿ ಒಂದು ಕ್ರೋಮೋಸೋಮ್ ಆ್ಯಡ್ ಆಗಿದೆ, 2n+1 ಇರೋದ್ರಿಂದ ಇಟ್ ಈಸ್ ಕಾಲ್ಡ್ ಟ್ರೈಸೋಮಿಕ್ ಕಂಡೀಷನ್. ಯಾವ ಕಂಡೀಷನ್ ರೀ? ಟ್ರೈಸೋಮಿಕ್ ಕಂಡೀಷನ್. ಇವ್ರದ್ದು ಕ್ರೋಮೋಸೋಮಲ್ ಕಾಂಪ್ಲಿಮೆಂಟ್ ಅನ್ನ ಏನಂತ ಬರೀತೀವಿ? 44a+1a. ಅಡಿಷನ್ ಎಲ್ಲಾಗಿದೆ? ಆಟೋಸೋಮ್ಗೆ. ಹೌದಿಲ್ಲ? 44 ಆಟೋಸೋಮ್ ಅದ, ಆದ್ರೆ ಇಲ್ಲಿ ಅವರಲ್ಲಿ 45 ಆಟೋಸೋಮ್ಸ್ ಇದೆ. ಸೆಕ್ಸ್ ಕ್ರೋಮೋಸೋಮ್ ನಲ್ಲಿ ಅಡಿಷನ್ಸ್ ಇಲ್ಲ. ಅಡಿಷನ್ ಎಲ್ಲಾಗಿದೆ? ಆಟೋಸೋಮ್ ನಲ್ಲಿ. ಹಂಗಾಗಿ ಇದನ್ನ ಏನಂತ ಕರೆದ್ರಿ? 44a+1a which can be seen in females or in males. ಯಾಕೆ ಅಂದ್ರೆ ಆಟೋಸೋಮ್ಸ್ ಆರ್ ಕಾಮನ್ ಫಾರ್ ಬೋತ್ ಮೇಲ್ಸ್ ಅಂಡ್ ಫೀಮೇಲ್ಸ್. ಹೌದಾ? ಸೊ ವಾಟ್ ಈಸ್ ದಿ ಕ್ರೋಮೋಸೋಮಲ್ ಕಾಂಪ್ಲಿಮೆಂಟ್ ಆಫ್ ಡೌನ್ಸ್ ಸಿಂಡ್ರೋಮ್ ಅಂದ್ರೆ ಏನ್ ಹೇಳ್ತೀರಿ? 44a+1a +XX or XY. ಓಕೆ, ಈ ಸಿಂಡ್ರೋಮ್ ಅನ್ನ ನಾನು ಮತ್ತೇನಂತನೂ ಕರಿತೀನಪ್ಪ ಅಂದ್ರೆ ಇಟ್ ಈಸ್ ಕಾಮನ್ಲಿ ಕಾಲ್ಡ್ 21st ಟ್ರೈಸೋಮಿ. ಈ ಕಂಡೀಷನ್ ನಾ ಮತ್ತೇನಂತನೂ ಕರಿತೀನಿ? 21st ಟ್ರೈಸೋಮಿ ಅಂದ್ರೆ ಏನು? ವಾಟ್ ಈಸ್ ದಿಸ್ 21st ಟ್ರೈಸೋಮಿ? ಎಷ್ಟು ಪೇರ್ಸ್ ಆಫ್ ಆಟೋಸೋಮ್ಸ್ ಇದೆ ರೀ? 22 ಪೇರ್ಸ್. ಎಷ್ಟು ಪೇರ್ಸ್ ಆಫ್ ಆಟೋಸೋಮ್ ಇದೆ? 22 ಪೇರ್ಸ್. ಆಟೋಸೋಮ್ ಎಲ್ಲಿ ಆಡ್ ಆಗಿದೆ? 21st ಪೇರ್ ಅಲ್ಲಿ. ಆಟೋಸೋಮ್ ಎಲ್ಲಿ ಆಡ್ ಆಗಿದೆ? 21st ಪೇರ್ ಅಲ್ಲಿ. ಸೊ 21st ಪೇರ್ ಅಲ್ಲಿ ಎಷ್ಟು ಆಟೋಸೋಮ್ಸ್ ಇದೆ? 3. 21st ಪೇರ್ ನಲ್ಲಿ ಎಷ್ಟು ಆಟೋಸೋಮ್ಸ್ ಇದೆ? 3. ಹಂಗಾಗಿ ಇದನ್ನ ಏನಂತ ಕರಿತೀವ್ರಿ? 21st ಟ್ರೈಸೋಮಿ. ಯಾವ ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟಿಯನ್ನ ನಾವು ಕಾಮನ್ ಆಗಿ 21st ಟ್ರೈಸೋಮಿ ಅಂತ ಕರೆದ್ವಿರಿ? ಇಟ್ ಈಸ್ ಡೌನ್ಸ್ ಸಿಂಡ್ರೋಮ್. ವೈ ಇಟ್ ಈಸ್ ಕಾಲ್ಡ್ 21st ಟ್ರೈಸೋಮಿ? Because there is additional autosome in the 21st pair of chromosome. Hangagi it is commonly referred as 21st trisomy. Okay. Iga let us try to know what are the characteristic features of Down syndrome. Obba person Down syndrome ಇಂದ ಸಫರ್ ಆಗ್ತಾ ಇದ್ದಾನೆ ಅಂದ್ರೆ ಅವಂದು ಕ್ಯಾರೆಕ್ಟರ್ಸ್ ಏನಿರುತ್ತೆ? ಓಕೆ, ಕ್ಯಾರೆಕ್ಟರ್ಸ್ 3 marks question. ಯೂಶಲಿ ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟಿ ಅಥವಾ ಜೆನೆಟಿಕ್ ಡಿಸಾರ್ಡರ್ಸ್ ಮೇಲೆ ಒಂದು ಕ್ವಶನ್ ಎಕ್ಸಾಮ್ ಅಲ್ಲಿ ಕಂಪಲ್ಸರಿ ಇರುತ್ತೆ. ಅಂಡ್ ಜನರಲಿ ಈ ಕ್ವಶನ್ ಎಷ್ಟು ಮಾರ್ಕಿಂದ ಇರತ್ರಿ? 3 marks ಕ್ವಶನ್ ಇರುತ್ತೆ. ಓಕೆ, ನೌ ಲೆಟ್ us try to know what are the characteristic features of individual suffering from Down's syndrome. Firstly, the affected individual looks like a Mongolian. The affected individual looks like a Mongolian. Okay. Characters pariyana. Broad forehead. He has a or she has a broad forehead. Slanting eyes. ಒಂದು ವರ್ಷದ ಕ್ವಶನ್ ಪೇಪರ್ನಲ್ಲಿ ಎಪಿಕ್ಯಾಂಥಸ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ವಿಚ್ ಸಿಂಡ್ರೋಮ್ ಅಂದ್ರು. ಸ್ಲ್ಯಾಂಟಿಂಗ್ ಐಸ್ ಅನ್ನ ಏನಂತ ಕರಿತೀವಿ? ಎಪಿಕ್ಯಾಂಥಸ್ ಅಂತೀವಿ. ಏನಂತ ಕರಿತೀವಿ?
ಎಪಿಕ್ಯಾಂಥಸ್. ಸೊ ಹಂಗಾಗಿ ಎಪಿಕ್ಯಾಂಥಸ್ ಈಸ್ associated with which syndrome? Down's syndrome. What is the meaning of epicanthus? Slanting eyes where there is characteristic fold below the eyes. ಹಂಗಾಗಿ ಕಣ್ಣು ಇನ್ನೇನು ಉರುಳಿ ಬಂದು ಬೀಳತ್ತೆ ಅಂತಾರೆ, ಉಳ್ಳುಗಣ್ಣು ಅಂತ ಕನ್ನಡದಲ್ಲಿ ಹೇಳ್ತಾರೆ. ದಟ್ ಈಸ್ ವಾಟ್ ಈಸ್ ನೋನ್ ಆಸ್ ಸ್ಲ್ಯಾಂಟಿಂಗ್ ಐಸ್. ಅದನ್ನೇನಂತ ಕರೀತಾರೆ? ಸ್ಲ್ಯಾಂಟಿಂಗ್ ಐಸ್. ದೇ ಹ್ಯಾವ್ ಬ್ರಾಡ್ forehead, slanting eyes, which is referred as epicanthus. ಹೆಂಗಿರ್ತಾರ್ರಿ? ಶಾರ್ಟ್ ಸ್ಟೇಚರ್. ಟಾಲ್ ಇರಲ್ಲ ಇವರು. ಹೆಂಗಿರ್ತಾರ್ರಿ? ಶಾರ್ಟ್ ಸ್ಟೇಚರ್. ರೌಂಡ್ ಹೆಡ್. ತಲೆ ಹೆಂಗಿರತ್ರಿ? ಗುಂಡಕ್ಕಿರತ್ತೆ. ದೇ ಹ್ಯಾವ್ ರೌಂಡ್ ಹೆಡ್. ಫರೋಡ್ ಟಂಗ್. ನಾಲ್ಗೆ ಮೇಲೆ ಗೀರಿಗಳಿರ್ತಾವೆ. ಓಕೆ, ಸೊ ನಾಲ್ಗೆ ಮೇಲೆ ಲೈನ್ಗಳಿರ್ತಾವಲ್ರಿ, ಅದನ್ನ ನಾವು ಫರೋಡ್ ಟಂಗ್ ಅಂತ ಕರಿತೀವಿ. ಏನಂತ ಕರಿತೀವಿ ರೀ? ಫರೋಡ್ ಟಂಗ್. ಓಕೆ, ನೆಕ್ಸ್ಟ್ ಮೌತ್ ಓಪನ್ ವಿತ್ ಸಲೈವೇಷನ್. ಬಾಯಿ ತೆಗೆದೇ ಇರ್ತಾರೆ, ಕಂಟಿನ್ಯೂಸ್ ಆಗಿ ಬಾಯಿ ತೆಗೆದಿರ್ತಾರೆ, ಜೊತೆಗೆ ಸಲೈವ ಹೊರಗೆ ಬರ್ತಾನೆ ಇರುತ್ತೆ. ಯೂಶುವಲಿ ಯಾವ ಜನರು ಮೆಂಟಲಿ ರಿಟಾರ್ಡೆಡ್ ಇರ್ತಾರೋ ಅವರು ಜನರಲಿ ಯಾವಾಗಲೂ ಬಾಯಿ ತೆಗೆದಿರ್ತಾರ. ಓಕೆ, ಅದ್ರ ಜೊತೆಗೆ ದೇರ್ ವಿಲ್ ಬಿ ಸಲೈವೇಷನ್. ಏನಿರತ್ರಿ? ಸಲೈವೇಷನ್. ಈ ಹುಚ್ಚನಾಯಿಗಳಿಗೆ ನೋಡಿರ್ತೀರಿ ನೀವು, ಹೌದಿಲ್ಲ? ಅದು ಯಾವಾಗಲೂ ಬಾಯಿ ತೆಗೆದಿರ್ತದೆ, ಅಲ್ಲಿ ಸಲೈವ ಬರ್ತಿರ್ತದೆ, ಹೌದಿಲ್ಲ? ಅದು ಯಾವ ಕಂಡೀಷನ್? ಹುಚ್ಚನಾಯಿ ಅದು, ಹೌದಿಲ್ಲ? ಅದೇ ರೀತಿಯಾಗಿ ಈವನ್ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಾದರೂ ಕೂಡ ಅಷ್ಟೇ, ಮೆಂಟಲಿ ರಿಟಾರ್ಡೆಡ್ ಜನರಲ್ಲಿ ದೇ ವಿಲ್ ಬಿ ಹ್ಯಾವಿಂಗ್ ಓಪನ್ಡ್ ಮೌತ್ ವಿತ್ ಸಲೈವೇಷನ್. ಓಕೆ, ಸೊ ಹೆಂಗಿರತ್ರಿ? ಫೋರ್ ಹೆಡ್ ಬ್ರಾಡ್ ಇರುತ್ತೆ. ಹೆಂಗಿರುತ್ತೆ? ಫೋರ್ ಹೆಡ್ ಬ್ರಾಡ್ ವಿತ್ ಸ್ಲ್ಯಾಂಟಿಂಗ್ ಐಸ್. ಈ ಕಂಡೀಷನ್ ಏನಂತ ಕರಿತೀರಿ? ಎಪಿಕ್ಯಾಂಥಸ್. ಆಮೇಲೆ ಶಾರ್ಟ್ ಸ್ಟೇಚರ್, ರೌಂಡ್ ಹೆಡ್, ತಲೆ ಗುಂಡುಕಿರುತ್ತೆ. ಫರೋಡ್ ಟಂಗ್. ಮತ್ತೇನಿರತ್ರಿ? ಫರೋಡ್ ಟಂಗ್, ಮೌತ್ ಓಪನ್ ವಿತ್ ಸಲೈವೇಷನ್. IQ below normal or mentally retarded. IQ ಹೇಗಿರತ್ರಿ ಇವ್ರದ್ದು? ಬಿಲೋ ನಾರ್ಮಲ್ ಇರುತ್ತೆ. their IQ is below normal or they are generally mentally retarded. Always keep in mind, ಆಟೋಸೋಮಲ್ ಡಿಫೆಕ್ಟ್ಸ್ ಏನೇ ಇದ್ರೂ ಕೂಡ ಸಚ್ ಟೈಪ್ ಆಫ್ ಚಿಲ್ಡ್ರನ್ ವಿಲ್ ಬಿ ಜನರಲಿ ಮೆಂಟಲಿ ರಿಟಾರ್ಡೆಡ್. ಇವರ ಬ್ರೈನ್ ಡೆವಲಪ್ಮೆಂಟು 6 ವರ್ಷದ ಮಗುವುದು ಬ್ರೈನ್ ಡೆವಲಪ್ಮೆಂಟ್ ಅಷ್ಟೇ ಮಾತ್ರ ಇರುತ್ತೆ, ನಾಟ್ ಮೋರ್ ದ್ಯಾನ್ ದಟ್. ಸೊ ಹಾಗಾಗಿ ದೇರ್ IQ ವಿಲ್ ಬಿ ಬಿಲೋ ನಾರ್ಮಲ್. IQ ಬಿಲೋ ನಾರ್ಮಲ್ ಇದ್ರೆ ಆ ಇಂಡಿವಿಜುವಲ್ಸ್ ಅನ್ನು ಏನಂತ ಕರಿತೀವಿ ರೀ? ಮೆಂಟಲಿ ರಿಟಾರ್ಡೆಡ್ ಅಂತೀವಿ. ವಾಟ್ ಈಸ್ IQ? Intelligent quotient. IQ stands for intelligent quotient. ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಒಬ್ಬ ಇಂಡಿವಿಜುವಲ್ದು IQ ಅಂದ್ರೆ? The formula to identify the IQ of a person is mental age by actual age into 100. ಓಕೆ, ಮೆಂಟಲ್ ಏಜ್ ಅಂದರೆ ಏನು, ಆ್ಯಕ್ಚುಯಲ್ ಏಜ್ ಅಂದರೆ ಏನು, ಹೌದಿಲ್ಲ? ಓಕೆ, ಐ ವಿಲ್ ಟೆಲ್ ಯು ಒನ್ ಥಿಂಗ್. 10 ವರ್ಷದ ಹುಡುಗ 14 ವರ್ಷದವ್ರ ಥರ ಬಿಹೇವ್ ಮಾಡ್ತಾ ಇದ್ದಾನೆ. 10 ವರ್ಷದ ಹುಡುಗ 14 ಇಯರ್ಸ್ ಥರ ಬಿಹೇವ್ ಮಾಡ್ತಾನೆ ಅಂದರೆ ಅವನ ಏಜ್ ಇರೋದು 10, ಅವನ ಮೆಂಟಲ್ ಏಜ್ ಇರೋದು ಜಾಸ್ತಿ.
ಹೌದಿಲ್ಲ? ಅವನು ದೊಡ್ಡವ್ರ ಥರ ಯಾಕೆ ಬಿಹೇವ್ ಮಾಡ್ತಾನೆ? ಅವನ IQ ಏನಿದೆ? ಜಾಸ್ತಿ ಇದೆ. ಅವನ ಏಜಿನ್ಗಿಂತ ಅವನ ಮೆಂಟಲ್ ಏಜ್ ಏನಿದೆ? ಜಾಸ್ತಿ ಇದೆ. ಸೊ ಮೆಂಟಲ್ ಏಜ್ ಅಂದರೆ ಏನಪ್ಪ ಅಂದರೆ ಅವನ ಬ್ರೈನ್ ಡೆವಲಪ್ಮೆಂಟ್ ಎಷ್ಟಿದೆ? ಏಜಿಗೆ ತಕ್ಕಂಗಿದೆನಾ, ಏಜಿನ್ಗಿಂತ ಕಡಿಮೆ ಇದೆನಾ, ಏಜಿನ್ಗಿಂತ ಜಾಸ್ತಿ ಇದೆನಾ ಅಂತ ನೋಡ್ತೀವಿ. ಒಬ್ಬ ಪರ್ಸನ್ನ ನಾವು ಜೀನಿಯಸ್ ಅಂತ ಕರಿತೀವಿ ಅಂದರೆ ಅವನು ತನ್ನ ಏಜಿನ್ಗಿಂತ ಅವನ ಬ್ರೈನ್ ಡೆವಲಪ್ಮೆಂಟ್ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ಹೌದಾ? ಸೊ ಹಂಗಾಗಿ ಒಬ್ಬ ಪರ್ಸನ್ನ ಜೀನಿಯಸ್ ಅಂತ ಕರಿತಿದ್ದೀವಿ ಅಂದರೆ ಅವನ ಏಜ್ಗಿಂತ ಅವನ ಮೆಂಟಲ್ ಏಜ್ ಏನಿರುತ್ತೆ? ಜಾಸ್ತಿ ಇರುತ್ತೆ. ಆದರೆ ಕೆಲವೊಂದು ಸತಿ ಆ ಪರ್ಸನಿನ ಏಜ್ಗಿಂತ ಅವನ ಬ್ರೈನ್ ಡೆವಲಪ್ಮೆಂಟ್ ಕಡಿಮೆ ಇತ್ತು ಅಂದರೆ ಮೆಂಟಲ್ ಏಜ್ ಏನಾಗಿರುತ್ತೆ? ಒಂದು ಕಡಿಮೆ ಇರುತ್ತೆ, ಆ್ಯಕ್ಚುಯಲ್ ಏಜ್ ಏನಿರುತ್ತೆ? ಜಾಸ್ತಿ ಇರುತ್ತೆ. ಇದು ಯಾವ ಒಂದು ಟೆಕ್ನಿಕ್ಕನ್ನು ಎಕ್ಸ್ಪ್ಲೈನ್ ಮಾಡುತ್ತೆ? ಇಂಟೆಲಿಜೆಂಟ್ ಕೋಶನ್. ಆದರೆ ಡೌನ್ ಸಿಂಡ್ರೋಮಿಂದ ಸಫರ್ ಆಗೋರು ಅವ್ರ ಏಜ್ ಎಷ್ಟೇ ಆಗ್ತಾ ಹೋಗಲಿ ಅವ್ರ ಮೆಂಟಲ್ ಏಜ್ ಕಡಿಮೆ ಇರುತ್ತೆ, ಆ್ಯಕ್ಚುಯಲ್ ಏಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಹೆನ್ಸ್ ದೇ ಆರ್ ಸೆಡ್ ಟು ಬಿ ಮೆಂಟಲಿ ರಿಟಾರ್ಡೆಡ್. ಸೊ IQ ಅಂದರೆ ಏನು ಗೊತ್ತಾಯಿತು? IQ ಸ್ಟ್ಯಾಂಡ್ಸ್ ಫಾರ್ ಇಂಟೆಲಿಜೆಂಟ್ ಕೋಶನ್. ಯಾರ IQ ಬಿಲೋ ನಾರ್ಮಲ್ ಇರುತ್ತೆ? ದೋಸ್ ಪೀಪಲ್ ಹೂ ಆರ್ ಮೆಂಟಲಿ ರಿಟಾರ್ಡೆಡ್. ಯಾರು ಮೆಂಟಲಿ ರಿಟಾರ್ಡೆಡ್ ಇರ್ತಾರೋ ಅವ್ರ IQ ಏನಿರತ್ತೆ ರೀ? ಬಿಲೋ ನಾರ್ಮಲ್. ಸೊ IQ ಬಿಲೋ ನಾರ್ಮಲ್ ಅಂದರೆ ಅವ್ರನ್ನ ಏನಂತ ಕರಿತೀವಿ ರೀ? ಮೆಂಟಲಿ ರಿಟಾರ್ಡೆಡ್ ಅಂತ ಕರಿತೀವಿ. ಓಕೆ, ನಿಮಗೆ ನೆಕ್ಸ್ಟ್ ಕ್ವಶನ್ ತಲೆಗೆ ಬರೋದು ಏನಪ್ಪ ಅಂತಂದರೆ ವೈ ಡೌನ್ ಸಿಂಡ್ರೋಮ್ ಯೂಶ್ವಲಿ ಅಕ್ಕರ್. ಈ ಡೌನ್ ಸಿಂಡ್ರೋಮು ಯಾಕೆ ಅಕ್ಕರ್ ಆಗುತ್ತೆ ಅಂದರೆ ಜನರಲಿ ಸಾಕಷ್ಟು ಕಾರಣಗಳು ಹೇಳ್ತಾರೆ. ಬಟ್ ಕ್ಲಿಯರ್ ಇನ್ಫಾರ್ಮೇಷನ್ ಏನು ಹೇಳುತ್ತೆ ಅಂದರೆ ದಟ್ ಎ ಫೀಮೇಲ್ ಗಿವಿಂಗ್ ಬರ್ತ್ ಟು ಚೈಲ್ಡ್ ಆಫ್ಟರ್ 35 ಇಯರ್ಸ್ ಅಂದರೆ 35 ವರ್ಷ ಆದಮೇಲೆ ಫೀಮೇಲ್ ಮಕ್ಕಳನ್ನು ಜನ್ಮ ಕೊಟ್ಟರೆ ಎಲ್ಲರೂ ಡೌನ್ ಸಿಂಡ್ರೋಮಿಂದ ಸಫರ್ ಆಗ್ತಾರಂತಲ್ಲ. ರೇರ್ಲಿ ಸಚ್ ಟೈಪ್ ಆಫ್ ಕಂಡೀಷನ್ಸ್ ಆರ್ ಸೀನ್. ಇಫ್ ಎ ಫೀಮೇಲ್ ಗಿವ್ಸ್ ಬರ್ತ್ ಟು ಎ ಚೈಲ್ಡ್ ಆಫ್ಟರ್ 35 years, there are chances that such type of children are born. ಸೊ ಯಾಕಂದರೆ 35 to 40 ಇಯರ್ಸಿಗೆ ಫೀಮೇಲ್ ಮಗುಗೆ ಜನ್ಮ ಕೊಟ್ಟರೆ ಅವಳದು ರೀಪ್ರೊಡಕ್ಟಿವ್ ಏಜ್ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಅಂಥ ಟೈಮಲ್ಲಿ ಸ್ವಲ್ಪ ಡಿಫೆಕ್ಟಿವ್ ಮಕ್ಕಳು ಹುಟ್ಟೋ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಟೈಮ್ನಲ್ಲಿ ಯು ಮೇ ಕಮ್ ಅಕ್ರಾಸ್ ಸಚ್ ಟೈಪ್ ಆಫ್ ಕಂಡೀಷನ್. ಎಲ್ಲರಲ್ಲೂ ಅಲ್ಲ, ರೇರ್ ಆಗಿ ನೋಡೋವಂಥ ಒಂದು ಫಿನಾಮಿನನ್ ಅಂತ ಹೇಳ್ಬೋದು. ಸೊ ಇಫ್ ಎ ಫೀಮೇಲ್ ಗಿವ್ಸ್ ಬರ್ತ್ ಟು ಎ ಚೈಲ್ಡ್ ಆಫ್ಟರ್ 35 years of her life, there are chances that such type of children are born. Okay, ಸೊ ನನಗೆ ಈ ಕ್ವಶನ್ ಕೇಳಿದ್ರೆ ಇಷ್ಟೇ ಪಾಯಿಂಟ್ಸ್ ಬರೆದ್ರೆ 3 ಮಾರ್ಕ್ಸ್ ಕೊಡ್ತಾರೆ. ಆದರೆ ನೀವು ಮಾತ್ರ ಆನ್ಸರ್ನ ಕರೆಕ್ಟಾಗಿ ನಾನು ಏನೇನು ಬರ್ತೀನಿ ಅದಿಷ್ಟು ಸಿಸ್ಟಮ್ಯಾಟಿಕ್ ಆಗಿ ಬರಿಬೇಕು. ಸೊ ಡೌನ್ಸ್ ಸಿಂಡ್ರೋಮ್ ಅನ್ನ ಎಂಥ ಡಿಫೆಕ್ಟ್ ಅಂತ ಕರಿತೀವ್ರಿ? ಆಟೋಸೋಮಲ್ aneuploid trisomic condition. The chromosomal complement is 44A plus 1A plus XX or XY. It is also called as 21st trisomy ಅಂತ ಬರ್ದು then you have to write the characters. 3 characters 3 ಮಾರ್ಕ್ಸ್. ಇಲ್ಲಿ 2-3 ಕ್ಯಾರೆಕ್ಟರ್ಸ್ ಮಿಕ್ಸ್ ಆಗಿದೆ, ಬಟ್ ನಾವು ಬರೆದಿದ್ದು ಟೋಟಲಿ ಎಲ್ಲ ಕ್ಯಾರೆಕ್ಟರ್ಸು ಕವರ್ ಆಗುತ್ತೆ. ಏನೇನ್ರಿ ಕ್ಯಾರೆಕ್ಟರ್ಸು? ದ ಅಫೆಕ್ಟೆಡ್ ಇಂಡಿವಿಜುವಲ್ ಲುಕ್ಸ್ ಲೈಕ್ ಎ ಮಂಗೋಲಿಯನ್. ಮತ್ತೇನು ಫೀಚರ್ಸ್ ಇದೆ? ಬ್ರಾಡ್ ಫೋರ್ ಹೆಡ್, ಸ್ಲ್ಯಾಂಟಿಂಗ್ ಐಸ್, ಎಪಿಕ್ಯಾಂಥಸ್ ಅಂತೀವಿ, ಶಾರ್ಟ್ ಸ್ಟೇಚರ್, ರೌಂಡ್ ಹೆಡ್, ಫರೋಡ್ ಟಂಗ್, ಮೌತ್ ಓಪನ್ ವಿತ್ salivation, and their IQ is below normal or they are mentally retarded. ಈ ಥರ ಕಂಡೀಷನ್ ಆಗೋಕ್ಕೆ ಕಾರಣ ಏನು? there are, if a female gives birth to a child after 35 years, there are chances that such type of children will be born. Okay, ಇದು the first syndrome that is associated with autosomes. ಹೌದಾ?
ಈಗ ಎರಡನೇ ಸಿಂಡ್ರೋಮ್ ಏನಿದೆಲ್ಲ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿಲ್ಲ, ಆದರೆ ನೀಟಲ್ಲಿ ಕ್ವಶನ್ ಬಂದಿತ್ತು. ಸೊ ಅದ್ರ ಸಲುವಾಗಿ ಇದು ಎರಡನೇ ಸಿಂಡ್ರೋಮ್ ಯಾವುದು ಅನ್ನೋದನ್ನು ಜಸ್ಟ್ ಮೇಕ್ ಎ ನೋಟ್. ಇದ್ರ ಮೇಲೆ ಕ್ವಶನ್ನು ನೀಟಲ್ಲಿ ಕೇಳಿದ್ದಾರೆ. ಎ ಸಿಂಡ್ರೋಮ್ ರೆಫರ್ಡ್ ಆಸ್ ಕ್ರಿಡು-ಚಾಟ್ ಸಿಂಡ್ರೋಮ್, ಕಾಮನ್ ಆಗಿ ಏನಂತ ಕರೀತಾರ್ರಿ? ಕ್ಯಾಟ್ಸ್ ಕ್ರೈ ಸಿಂಡ್ರೋಮ್ ಅಂತಾರೆ. ಏನಂತ ಕರೀತಾರ್ರಿ? ಕ್ಯಾಟ್ಸ್ ಕ್ರೈ ಸಿಂಡ್ರೋಮ್. ಇಲ್ಲಿ ಡಿಫೆಕ್ಟ್ ಆಗಿದ್ದು ಕಂಪ್ಲೀಟ್ ಕ್ರೋಮೋಸೋಮ್ ಮಿಸ್ ಆಗಿ ಅಲ್ಲ, ಇಲ್ಲಿ ಡಿಫೆಕ್ಟ್ ಆಗಕ್ಕೆ ಕಾರಣ ಪಾರ್ಷಿಯಲ್ ಡಿಲೀಷನ್ ಆಫ್ ಎ ಕ್ರೋಮೋಸೋಮ್. ನೆನಪಲ್ಲಿ ಇಟ್ಕೋರಿ, ಇಲ್ಲಿ ಕಂಪ್ಲೀಟ್ ಕ್ರೋಮೋಸೋಮ್ ಮಿಸ್ ಆಗಿಲ್ಲ, ಡಿಫೆಕ್ಟ್ ಆಗಕ್ಕೆ ಕಾರಣ ಪಾರ್ಷಿಯಲ್ ಡಿಲೀಷನ್. ಅರ್ಧ ಕ್ರೋಮೋಸೋಮ್ ಡಿಲೀಟ್ ಆಗಿದೆ ಅಷ್ಟೇ, ಪೂರಾ ಕ್ರೋಮೋಸೋಮು ಡಿಲೀಟ್ ಆಗಿಲ್ಲ. ಹಾಗಾಗಿ ಅರ್ಧ ಕ್ರೋಮೋಸೋಮು ಡಿಲೀಟ್ ಆದರೂ ಕೂಡ ಡಿಫೆಕ್ಟ್ ಆಗತ್ತೆ ಅಂತ ಹೇಳೋದಕ್ಕೆ ಒಂದು ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಎ ಸಿಂಡ್ರೋಮ್ ಕಾಲ್ಡ್ ಕ್ರಿಡು-ಚಾಟ್ ಸಿಂಡ್ರೋಮ್. ಡಿಲೀಷನ್ ಯಾವ ಪೇರಲ್ಲಾಗಿದೆ? ಫಿಫ್ತ್ ಪೇರ್ ಆಫ್ ಆಟೋಸೋಮ್. ಇಟ್ ಈಸ್ ಪಾರ್ಷಿಯಲ್ deletion of fifth pair of autosome. ನೆನಪಲ್ಲಿರಲಿ, ಈ ಡಿಫೆಕ್ಟ್ ಆಗಕ್ಕೆ ಕಾರಣ ಕಂಪ್ಲೀಟ್ ಕ್ರೋಮೋಸೋಮ್ ಮಿಸ್ ಆಗಿಲ್ಲ, ಫಿಫ್ತ್ ಪೇರಲ್ಲಿ ಒಂದು ಆರ್ಮ್ ಆಫ್ ದಿ ಕ್ರೋಮೋಸೋಮ್ ಮಾತ್ರ ಮಿಸ್ ಆಗಿದೆ. ಸೊ ಹಾಗಾಗಿ ಈ ಕಂಡೀಷನ್ನ ಪಾರ್ಷಿಯಲ್ ಡಿಲೀಷನ್ ಅಂತೀರಿ. ಏನಂತ ಕರಿತೀರಿ? ಪಾರ್ಷಿಯಲ್ ಡಿಲೀಷನ್. ಓಕೆ, ನಾನು ಅಲ್ಲಿ ಏನು ಬರೆದಿದ್ದೀನಿ? ಈ ಸಿಂಡ್ರೋಮನ್ನು ಕ್ಯಾಟ್ಸ್ ಕ್ರೈ ಸಿಂಡ್ರೋಮ್ ಅಂತ ಕರಿತೀವಿ. ಅಂದರೆ ಏನರ್ಥಪ್ಪ ಅಂದರೆ ಅಫೆಕ್ಟ್ ಆಗಿರೋ ಇಂಡಿವಿಜುವಲ್ಲು ಚೀರಿದ್ರೆ ಬೆಕ್ಕು ಕೂಗ್ದಂಗೆ ಅನ್ಸುತ್ತೆ. ಓಕೆ, ಅಥವಾ ಆತ್ರೆ ಬೆಕ್ಕು ಚೀರ್ದಂಗೆ ಅನ್ಸುತ್ತೆ. ಸೊ ಹಾಗಾಗಿ ಇದನ್ನು ನಾವು ಕಾಮನ್ ಆಗಿ ಏನಂತ ಕರಿತೀವ್ರಿ? ಕ್ಯಾಟ್ಸ್ ಕ್ರೈ ಸಿಂಡ್ರೋಮ್. ಅತ್ರೆ ಅಂದರೆ ಮಗು ಹತ್ರ ಬೆಕ್ಕು ಚೀರ್ದಂಗೆ ಅನ್ಸುತ್ತೆ ಅಂದರೆ ಯಾಕಪ್ಪ ಅಂದರೆ ಈ ಫಿಫ್ತ್ ಪೇರ್ ಆಫ್ ಆಟೋಸೋಮ್ ಅಲ್ಲಿ ಪಾರ್ಷಿಯಲ್ ಡಿಲೀಷನ್ ಆದಾಗ ಲ್ಯಾರಿಂಗ್ಸ್ ಈಸ್ ಅಫೆಕ್ಟೆಡ್. ನಮ್ಮ ವಾಯ್ಸ್ ಬಾಕ್ಸ್ ಅಂದರೆ ಯಾವ್ದ್ರಿ? ಲ್ಯಾರಿಂಗ್ಸ್. ಈ ಡಿಫೆಕ್ಟ್ ಆದಾಗ ಏನು ಎಫೆಕ್ಟ್ ಆಗಿದೆ? ಲ್ಯಾರಿಂಗ್ಸ್. ಅಂದರೆ ವಾಯ್ಸ್ ಬಾಕ್ಸಿಗೆ ಎಫೆಕ್ಟ್ ಆಗಿರೋದ್ರಿಂದ ಮಗು ಹತ್ರ ಬೆಕ್ಕು ಚೀರ್ದಂಗೆ ಅನ್ಸುತ್ತೆ. ಹಾಗಾಗಿ ಇದನ್ನೇನಂತ ಕರೆದ್ವಿರಿ? ಕ್ಯಾಟ್ಸ್ ಕ್ರೈ ಸಿಂಡ್ರೋಮ್. ಅರ್ಥ ಆಯಿತು? ಯಾವ ಸಿಂಡ್ರೋಮ್ ಅನ್ನ ಕಾಮನ್ ಆಗಿ ಕ್ಯಾಟ್ಸ್ ಕ್ರೈ ಸಿಂಡ್ರೋಮ್ ಅಂತ ಕರೀತಾರ್ರಿ? ಕ್ರಿಡು-ಚಾಟ್ ಸಿಂಡ್ರೋಮ್. ಯಾವ ಸಿಂಡ್ರೋಮ್ ರೀ? ಕ್ರಿಡು-ಚಾಟ್ ಸಿಂಡ್ರೋಮ್. ಯಾಕೆ ಕ್ಯಾಟ್ಸ್ ಕ್ರೈ ಅಂತ ಕರೆದ್ರು? ಮಗು ಹತ್ರ ಹೆಂಗೆ ಅನ್ಸುತ್ತೆ? ಬೆಕ್ಕು ಚೀರ್ದಂಗೆ ಅನ್ಸುತ್ತೆ. ಸೊ ಇಫ್ ಎ ಚೈಲ್ಡ್ ಕ್ರೈಸ್ ಇಟ್ ಅಪಿಯರ್ಸ್ ಲೈಕ್ ಮ್ಯೂವಿಂಗ್ ಆಫ್ ಕ್ಯಾಟ್. ಹೆನ್ಸ್ ಇಟ್ ಈಸ್ ಕಾಲ್ಡ್ ಆಸ್ ಕ್ಯಾಟ್ಸ್ ಕ್ರೈ ಸಿಂಡ್ರೋಮ್. ಹೌದಾ? ಈ ಕ್ರಿಡು-ಚಾಟ್ ಸಿಂಡ್ರೋಮ್ ಕಾಸ್ ಆಗಕ್ಕೆ ಕಾರಣ ಏನು? ಏನಿದೆ? ಡಿಫೆಕ್ಟಿವ್ ಲ್ಯಾರಿಂಗ್ಸ್. ಏನಾಗಿದೆ ರೀ? ಡಿಫೆಕ್ಟಿವ್ ಲ್ಯಾರಿಂಗ್ಸ್. ಸಿನ್ಸ್ ದೇ ಹ್ಯಾವ್ ಎ ಡಿಫೆಕ್ಟಿವ್ ಲ್ಯಾರಿಂಗ್ಸ್, ವಾಯ್ಸ್ ಏನಾಯಿತು? ಚೇಂಜ್ ಆಯಿತು. ನಾರ್ಮಲ್ ಆಗಿಲ್ಲ, ಇಟ್ ಹ್ಯಾಸ್ ಬಿಕಮ್ ಅಬ್ನಾರ್ಮಲ್. ಹೌದಾ? ಇಟ್ ಈಸ್ ಬಿಕಾಸ್ ಆಫ್ ಡಿಫೆಕ್ಟಿವ್ ಲ್ಯಾರಿಂಗ್ಸ್. ರೌಂಡ್ ಮೂನ್ ಲೈಕ್ ಫೇಸ್. ಪೂರ್ತಿ ಗುಂಡುಕಿರೋ ಅಂತ ಒಂದು ಮುಖ, ರೌಂಡ್ ಮೂನ್ ಲೈಕ್ ಫೇಸ್. ನೆಕ್ಸ್ಟ್ ರೆಸ್ಪಿರೇಟರಿ ಪ್ರಾಬ್ಲಮ್ಸ್. ಯಾಕೆ ಇವರಿಗೆ ರೆಸ್ಪಿರೇಟರಿ ಪ್ರಾಬ್ಲಮ್ ಬರ್ಬೇಕು ಹೇಳ್ರಿ? ಲ್ಯಾರಿಂಗ್ಸ್ ಈಸ್ ಎ ಪಾರ್ಟ್ ಆಫ್ ಎ
respiratory system and hence they have a problem with the respiration. Hangagi they have respiratory problems. Low birth weight. Birth weight ಬಹಳ ಕಡಿಮೆ ಇರುತ್ತೆ. They have a low birth weight. Mentally retarded. ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಆಟೋಸೋಮಲ್ ಡಿಫೆಕ್ಟ್ಸ್ ಏನೇ ಇದ್ರು ಕ್ರೋಮೋಸೋಮ್ ನಂಬರ್ನಲ್ಲಿ ದೇ ವಿಲ್ ಬಿ ಜನರಲಿ ಮೆಂಟಲಿ ರಿಟಾರ್ಡೆಡ್. ಓಕೆ, ಇದು ಯಾವ ಸಿಂಡ್ರೋಮಿನ್ ಕ್ಯಾರೆಕ್ಟರ್ಸ್ ರೀ? ಕ್ರಿಡು-ಚಾಟ್ ಸಿಂಡ್ರೋಮ್ ಆರ್ ಕಾಮನ್ಲಿ ರೆಫರ್ಡ್ ಆಸ್ ಕ್ಯಾಟ್ಸ್ ಕ್ರೈ ಸಿಂಡ್ರೋಮ್. ಈ ಕ್ವಶನ್ ಥಿಯರಿಯಲ್ಲಿ ಕೇಳೋದಿಲ್ಲ, ಜಸ್ಟ್ ಫಾರ್ ನೀಟ್ ಪರ್ಪಸ್ ರಿಮೆಂಬರ್ ಸಮ್ ಆಫ್ ದಿ ಕ್ಯಾರೆಕ್ಟರ್ಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸಿಂಡ್ರೋಮ್? Cridu-Chat syndrome or cat's cry syndrome. It is a defect caused because of partial deletion. ಏನಾಗಿದೆ ರೀ? Partial deletion of 5th pair of autosome. Clear? Okay. Next syndrome, a syndrome referred as Klinefelter's syndrome. ಏನಂತ ಕರೀತಾರೆ? Klinefelter's syndrome. ಓಕೆ, ಇದು ಈ ಹೇಳೋ ಎರಡು ಸಿಂಡ್ರೋಮ್ಸ್ ಏನಿದೆಲ್ಲ, ದೀಸ್ ಆರ್ ದ ಡಿಫೆಕ್ಟ್ಸ್ ಅಸೋಸಿಯೇಟೆಡ್ ವಿತ್ ಸೆಕ್ಸ್ ಕ್ರೋಮೋಸೋಮ್. ಈಗ ಡಿಸ್ಕಸ್ ಮಾಡೋ ಎರಡು ಡಿಫೆಕ್ಟ್ಸು ಏನಿದೆಲ್ಲ, ದೇ ಆರ್ ಅಸೋಸಿಯೇಟೆಡ್ ವಿತ್ ಸೆಕ್ಸ್ chromosomes. Okay, so Klinefelter syndrome ಅನ್ನ ನಾವು ಏನಂತ ಕರಿತೀವಿ ಅಂದ್ರೆ, ಇಟ್ ಈಸ್ ಅಲ್ಲೋಸೋಮಲ್ ಡಿಫೆಕ್ಟ್. ಯಾವ ಕ್ರೋಮೋಸೋಮ್ ಅಲ್ಲಿ ಇದೆ ರೀ? ಸೆಕ್ಸ್ ಕ್ರೋಮೋಸೋಮ್ಸ್. ಸೆಕ್ಸ್ ಕ್ರೋಮೋಸೋಮ್ಸ್ ಅನ್ನ ಏನಂತ ಕರಿತೀರಿ? ಅಲ್ಲೋಸೋಮ್. ಹೌದಾ? ಇಟ್ ಈಸ್ ಅಲ್ಲೋಸೋಮಲ್ aneuploid trisomic condition. ಎಂತ ಕಂಡೀಷನ್ ರೀ ಇದು? ಅಲ್ಲೋಸೋಮಲ್ aneuploid trisomic condition. Chromosomal complement is 44A plus XXY. 44A plus XXY ಅಂದರೆ ಎಷ್ಟಾಯ್ತು ಕ್ರೋಮೋಸೋಮು? 47. ಅಡಿಷನ್ ಎಲ್ಲಾಗಿದೆ? ಸೆಕ್ಸ್ ಕ್ರೋಮೋಸೋಮಲ್ಲಿ. ಸೊ ಎಂಥ ಕಂಡೀಷನ್? ಮೋನೋಸೋಮಿನ ಟ್ರೈಸೋಮಿನ? ಟ್ರೈಸೋಮ್. ಯಾಕಂದರೆ ಒನ್ ಅಡಿಷನಲ್ ಎಕ್ಸ್ ಕ್ರೋಮೋಸೋಮ್ ಇದೆ ಇವರಲ್ಲಿ. ಹೌದಾ? ಸೊ XX ಅಂದರೆ ಸೆಕ್ಸ್ ಡಿಟರ್ಮಿನೇಷನ್ ಮೆಥಡ್ನಲ್ಲಿ XX ಅಂದರೆ ಏನಂದ್ರಿ? ಫೀಮೇಲ್. XY ಅಂದರೆ ಮೇಲ್. ಈಗ XY ಇದ್ದಾಗ ಅವ್ರನ್ನ ಮೇಲ್ಸ್ ಅಂತೀರಾ ಫೀಮೇಲ್ಸ್ ಅಂತೀರಾ? ಓಕೆ, ಅವರಲ್ಲಿ ಮಿಕ್ಸ್ಡ್ ಕ್ಯಾರೆಕ್ಟರ್ಸು ಎಕ್ಸ್ಪ್ರೆಸ್ ಆಗತ್ತೆ. ಅವರಲ್ಲಿ ಏನಾಗತ್ರಿ? ಮಿಕ್ಸ್ಡ್ ಕ್ಯಾರೆಕ್ಟರ್ಸು ಎಕ್ಸ್ಪ್ರೆಸ್ ಆಗತ್ತೆ. ಲಾಸ್ಟ್ ಬೆಂಚ್. ಹಾಂ, ಈಗ ಐ ಜಸ್ಟ್ ಗಿವ್ ಒನ್ ಸ್ಮಾಲ್ ಎಕ್ಸಾಂಪಲ್. ಜನರಲಿ ಟ್ರೈನ್ನಾಗೆಲ್ಲ ನೀವು ಹೋಗಬೇಕಾದ್ರೆ ಕೆಲವು ಮೇಲ್ಸು ಫೀಮೇಲ್ ಥರ ಡ್ರೆಸ್ ಆಗೋದನ್ನು ನೋಡ್ತೀರಿ. ಯೂಶ್ವಲಿ ಅವರು ಬೆಗ್ ಮಾಡ್ತಾ ಇರ್ತಾರೆ ಫಾರ್ ಇದು ಅಮೌಂಟ್. ಹೌದಿಲ್ಲ? ಇಲ್ಲಿ ಕೇಳಿಸ್ಕೋರಿ, ಅವರು ಬೆಗ್ ಮಾಡೋದ್ರ ಸಲುವಾಗಿ ಅಂತ ಡ್ರೆಸ್ಸಿಂಗ್ ಹಂಗೆ ಚೇಂಜ್ ಮಾಡ್ಕೊಳ್ಳೋದಿಲ್ಲ. ಅವರು ಡ್ರೆಸ್ಸಿಂಗ್ ಆ ಥರ ಡಿಫ್ರೆಂಟ್ ಟೈಪ್ಸ್ ಆಗಿ ಮಾಡ್ಕೊಳ್ಳೋಕ್ಕೆ ಕಾರಣ ಅವ್ರ ಕ್ರೋಮೋಸೋಮ್. 2X ಇದ್ದಾಗ ಫೀಮೇಲ್ ಟೆಂಡೆನ್ಸಿ ತೋರಿಸ್ತಾರೆ, Y ಇದ್ದಾಗ ಮೇಲ್. ಅವರಲ್ಲಿ XY ಇರೋದ್ರಿಂದ ಎರಡೂ ಥರ ಬಿಹೇವ್ ಮಾಡೋಂಗೆ ಅವರನ್ನು ಅವ್ರ ಕ್ರೋಮೋಸೋಮಲ್ಲಿ ಕಾಂಪ್ಲಿಮೆಂಟ್ ಮಾಡ್ತಾ ಇರತ್ತೆ. ಅವರು ವಾಂಟೆಡ್ಲಿ ದೇ ವಿಲ್ ಬಿ ನಾಟ್ ಡೂಯಿಂಗ್ ಇನ್ ದಟ್ ವೇ. ಅವ್ರು ಬೇಕು ಅಂತಲೇ ಫೆಮಿನೈನ್ ಟೈಪ್ ಡ್ರೆಸ್ಸಿಂಗ್ ಮಾಡಲ್ಲ. ಅವರಲ್ಲಿರೋ ಆ ಕ್ರೋಮೋಸೋಮಲ್ ಕಾಂಪ್ಲಿಮೆಂಟು ಅವರನ್ನು
ಈ ಥರ ಬಿಹೇವ್ ಮಾಡಂಗೆ ಮಾಡ್ತದೆ, ಹಾಗಾಗಿ ದೇ ಡ್ರೆಸ್ ಅಪ್ ಇನ್ ಎ ಆಡ್ ವೇ. ಬಟ್ ದಿಸ್ ಈಸ್ ಬಿಕಾಸ್ ಆಫ್ ದೇರ್ ಕ್ರೋಮೋಸೋಮಲ್ ಕಾಂಪ್ಲಿಮೆಂಟ್ ಅಂತ ನಾವು ಹೇಳ್ಬೋದು. ಯಾಕೆಂದರೆ 2X ಅಂದರೆ ಫೆಮಿನೈನ್ ಕ್ಯಾರೆಕ್ಟರ್ ಬರಬೇಕು, Y ಅಂದರೆ ಮೇಲ್ ಕ್ಯಾರೆಕ್ಟ್ರು, ಇವರಲ್ಲಿ 3 ಇರೋದ್ರಿಂದ ಮಿಕ್ಸ್ಡ್ ಕ್ಯಾರೆಕ್ಟರ್ನ ಪ್ರೆಸೆಂಟ್ ಇರೋದನ್ನು ನೋಡ್ತೀವಿ. ಆದರೆ ಇಂಥವ್ರನ್ನ ಡಿಫೆಕ್ಟಿವ್ ಮೇಲ್ಸ್ ಅಂತ ಕರಿತೀರಿ. ಇವರನ್ನ ಏನಂತ ಕರಿತೀರಿ? ಡಿಫೆಕ್ಟಿವ್ ಮೇಲ್ಸ್ ಶೋಯಿಂಗ್ ದಿ ಫೆಮಿನೈನ್ ಕ್ಯಾರೆಕ್ಟರ್ಸ್. ಡಿಫೆಕ್ಟಿವ್ ಮೇಲ್ಸ್ ಶೋಯಿಂಗ್ ದಿ ಫೆಮಿನೈನ್ ಕ್ಯಾರೆಕ್ಟರ್ ಈಸ್ ದ ಸಿಂಪ್ಟಮ್ ಅಸೋಸಿಯೇಟೆಡ್ ವಿತ್ ವಿಚ್ ಸಿಂಡ್ರೋಮ್? ಕ್ಲಿನ್ಫಿಂಟರ್ಸ್ ಸಿಂಡ್ರೋಮ್. ಯಾವ ಸಿಂಡ್ರೋಮ್ ರೀ? ಕ್ಲಿನ್ಫಿಂಟರ್ಸ್ ಸಿಂಡ್ರೋಮ್. ಕ್ಲಿಯರಾ? ಓಕೆ. ಸೊ ವಾಟ್ ಈಸ್ ದಿ ಕ್ರೋಮೋಸೋಮಲ್ ಕಾಂಪ್ಲಿಮೆಂಟ್? ಇದು ಎಂತ ಕಂಡೀಷನ್ ರೀ? ಡಿಫೆಕ್ಟ್ ಎಲ್ಲಾಗಿದೆ? ಅಲೋಸೋಮ್. ಇಟ್ ಈಸ್ ಅಲೋಸೋಮಲ್ aneuploid. ಎಂತ ಕಂಡೀಷನ್ ರೀ? ಟ್ರೈಸೋಮಿಕ್ ಕಂಡೀಷನ್. and the chromosomal complement is 44A plus XXY. ಹೌದಾ? ಓಕೆ. now I will tell you the characters of Klinefelter's syndrome. The affected individual is a sterile male. ಬರಿಬೇಕಲ್ಲ ಫಸ್ಟಿಗೆ. The affected individual is a sterile male. He is not a normal male. He is a sterile male. ಅಂದರೆ ಏನು ಸ್ಟರೈಲ್ ಅಂದರೆ? reproductively not active ಅಂತವರನ್ನ ಏನಂತ ಕರೀತಾರೆ? sterile male. so he is a sterile male. ಸ್ಟರೈಲ್ ಮೇಲ್ ಯಾಕಾದ ಅಂತಂದ್ರೆ ಬಿಕಾಸ್ ಆಫ್ ಅಂಡರ್ ಡೆವಲಪ್ಡ್ ಟೆಸ್ಟಿಸ್. ಟೆಸ್ಟಿಸ್ ಸರಿಯಾಗಿರ್ಲಿಲ್ಲ ಅಂದ್ರೆ ನಾರ್ಮಲ್ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಸರಿಯಾಗಿ ಎಕ್ಸ್ಪ್ರೆಸ್ ಆಗಲ್ಲ. ಹಾಗಾಗಿ ಯು ಕ್ಯಾನ್ ಸೇ ದಟ್ ಸಚ್ ಟೈಪ್ ಆಫ್ ಮೇಲ್ಸ್ ಹ್ಯಾವ್ ಅಂಡರ್ ಡೆವಲಪ್ಡ್ ಟೆಸ್ಟಿಸ್. ಓಕೆ. ನೆಕ್ಸ್ಟ್ ಈಗ ಏನು ಬರೀತೀನಲ್ಲ ಪಾಯಿಂಟ್, ಹೋದ ವರ್ಷದ ಎಕ್ಸಾಮ್ನಲ್ಲಿ, ಮೊನ್ನೆ ನೀಟ್ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಗೈನಕೋಮಾಸ್ಟಿಯಾ means what is gynecomastia andre development of breast in the males which is not a common character, it is a abnormal character. ಏನು ಡೆವಲಪ್ ಆಗಿರತ್ರಿ? ಬ್ರೆಸ್ಟ್. ಯಾಕೆ? ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ 2X ಕ್ರೋಮೋಸೋಮ್. ಇವರಲ್ಲಿ ಬ್ರೆಸ್ಟ್ ಡೆವಲಪ್ಮೆಂಟ್ ನೋಡ್ತೀವಿ ವಿಚ್ ಈಸ್ ನಾಟ್ ಎ ನಾರ್ಮಲ್ ಕ್ಯಾರೆಕ್ಟರ್, ಇಟ್ ಈಸ್ ಎ ಅಬ್ನಾರ್ಮಲ್ ಕ್ಯಾರೆಕ್ಟರ್. ಆ ಕಂಡೀಷನ್ನ ಏನಂತ ಟರ್ಮ್ ಮಾಡ್ತೀರಿ? ಇಟ್ ಈಸ್ ಟರ್ಮ್ಡ್ ಆಸ್, ಹೇಳೋ ಏನು? ದ ಕಂಡೀಷನ್ ಈಸ್ ಟರ್ಮ್ಡ್ ಏನು? ಅವನಿಗೆ ಯಾಕೆ ಡಿಸ್ಟರ್ಬ್ ಮಾಡಿದೆಯೋ? ನಿಂಗೆ ಡೌಟ್ ಇದ್ರೆ ನನಗೆ ಕೇಳಲ್ಲ. ಹಾಂ, ಎನಿ ಡೌಟ್ ಯು ಹ್ಯಾವ್? ಏನಂತ ಅವನಿಗೆ ಪ್ರಾಬ್ಲಮ್ಮು? ಯೂಸ್ಲೆಸ್ ಫೆಲೋ ಅಂತ ಅರ್ಥ. ಓಕೆ. ಸೊ ವಾಟ್ ಈಸ್ ಗೈನಕೋಮಾಸ್ಟಿಯಾ? ಡೆವಲಪ್ಮೆಂಟ್ ಆಫ್ ಬ್ರೆಸ್ಟ್ ಇನ್ ದಿ ಮೇಲ್. ಮೆಮರಿ ಗ್ಲ್ಯಾಂಡ್ ಡೆವಲಪ್ ಆಗೋದನ್ನ ಮೇಲ್ಸ್ ಅಲ್ಲಿ ಜನರಲಿ ನೋಡಲ್ಲ. ಇದು ಅಬ್ನಾರ್ಮಲ್ ಫೀಚರ್ ಸೀನ್ ಇನ್ ದ ಮೆಂಬರ್ಸ್ suffering from which syndrome? Klinefelter's syndrome. Okay. Next, feminine voice. Complete normal masculine voice ಇವರಲ್ಲಿ ಇರಲ್ಲ. They show feminine voice. Voice ಹೆಂಗಿರತ್ರಿ? feminine. Usually normal males ಅಲ್ಲಿ ಬಾಡಿ ಹೇರ್ಸ್ ಜಾಸ್ತಿ ಇರುತ್ತೆ, ಇವರಲ್ಲಿ ಕಡಿಮೆ ಇರುತ್ತೆ, ವಿಚ್ ಈಸ್ ಒನ್ ಆಫ್ ದಿ ಫೆಮಿನೈನ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಜೊತೆಗೆ ಸಮಟೈಮ್ಸ್ ದೇ ಶೋ ಫೆಮಿನೈನ್ ಕ್ಯಾರೆಕ್ಟರ್ಸ್ ಲೈಕ್
ಓಕೆ, ಕೆಲವೊಂದು ಸತಿ ಮತ್ಯಾವ ಇದು ಯು ನೀಡ್ ನಾಟ್ ರೈಟ್ ದಿಸ್, ಆಡಾಗ ಅನ್ಸುತ್ತೆ ಬರೆದ್ರೆ ಅಷ್ಟೇ ನೆನಪಿನಲ್ಲಿರಲಿ. ಓಕೆ, ಶೋ ಸಮ್ ಆಫ್ ದಿ ಫೆಮಿನೈನ್ ಕ್ಯಾರೆಕ್ಟರ್ಸ್. ಎಂಥ ಕ್ಯಾರೆಕ್ಟರ್ಸನ್ನು ತೋರಿಸ್ತಾರಿ? ದೇ ಶೋ ಸಮ್ ಆಫ್ ದಿ ಫೆಮಿನೈನ್ ಕ್ಯಾರೆಕ್ಟರ್ಸ್. ಅಂದರೆ ನೆನಪಿನಲ್ಲಿ ಇಟ್ಕೋರಿ, ಬ್ರಾಡ್ ಹಿಪ್ಸ್ ಇರೋದು, ನ್ಯಾರೋ ಲಿಮ್ಸ್ ಇರೋದು, ಫೆಮಿನೈನ್ ಕರ್ವ್ಸನ್ನು ತೋರಿಸೋದು, ಇದೆಲ್ಲ ನಾವು ಯಾರಲ್ಲಿ ನೋಡ್ತೀವಪ್ಪ ಅಂದರೆ ಇನ್ ಪೀಪಲ್ ಸಫರಿಂಗ್ ಫ್ರಮ್ ಕ್ಲಿನ್ಫಿಂಟರ್ಸ್ ಸಿಂಡ್ರೋಮ್. ಓಕೆ, ಆ್ಯಂಡ್ ಜನರಲಿ ಕ್ಲಿನ್ಫಿಂಟರ್ ಸಿಂಡ್ರೋಮ್ ಇಂದ ಸಫರ್ ಆಗೋರು ದೇ ವಿಲ್ ಬಿ ಅಬ್ನಾರ್ಮಲಿ ಟಾಲ್. ಹೇಗಿರ್ತಾರ್ರಿ? ದೇ ಆರ್ ಅಬ್ನಾರ್ಮಲಿ ಟಾಲ್. ಓಕೆ, ಯಾವ ಸಿಂಡ್ರೋಮ್ ಐತ್ರಿ ಇದು? ಕ್ಲಿನ್ಫಿಂಟರ್ಸ್ ಸಿಂಡ್ರೋಮ್. ಓಕೆ, write the chromosome number of Klinefelter syndrome ಅಥವಾ write the chromosomal complement of Klinefelter syndrome ಅಂತ ಕೇಳ್ತಾರೆ. ಬುಕ್ನಲ್ಲಿ ಏನಂತ ಕೊಟ್ಬಿಟ್ಟಾರೆ? 47 ಅಂತ ಕೊಟ್ಟು XXY ಅಂತಾರೆ. 47 and XXY ಅಂದರೆ ಅದು ಆನ್ಸರ್ ಕರೆಕ್ಟ್ ಆಗಲ್ಲ. 44A ಪ್ಲಸ್ XXY ಅಂದರೆ ಅವಾಗ 47 ಆಗುತ್ತೆ. ನೀವು ಬರಿಬೇಕಾದ್ರೆ ಪ್ಲೀಸ್ ರೈಟ್ ಇಟ್ ಆಸ್ 44A plus XXY. affected individual ಎಂತ ಮೇಲ್ ಇರ್ತಾರ್ರಿ? ಸ್ಟರೈಲ್ ಮೇಲ್ ವಿತ್ underdeveloped testes, gynecomastia, feminine voice and feminine characters, and the person is abnormally tall. Okay, ಯಾವ ಸಿಂಡ್ರೋಮ್ ಐತ್ರಿ ಇದು? Klinefelter syndrome. Okay, next Turner's syndrome. Next condition Turner's syndrome. ಯಾಕೋ? It is allosomal aneuploid monosomic condition. ಎಂತ ಕಂಡೀಷನ್ ರೀ? ಮೋನೋಸೋಮಿಕ್ ಕಂಡೀಷನ್. ಮೋನೋಸೋಮಿ ಅಂದ್ರೆ ಏನು? 2n-1. ಓಕೆ, ಸೊ ಮೋನೋಸೋಮಿಗೆ ಒಂದೇ ಎಕ್ಸಾಂಪಲ್ ಓದಕತ್ತೀರಿ. ಯಾವ್ದ್ರಿ? ಟರ್ನರ್ಸ್ ಸಿಂಡ್ರೋಮ್. ಹೌದಾ? ನೆನಪಲ್ಲಿ ಇಟ್ಕೋರಿ, ಟರ್ನರ್ಸ್ ಸಿಂಡ್ರೋಮ್ ಈಸ್ allosomal aneuploid monosomic condition. Chromosomal complement is 44A plus XO. ಅಂದರೆ ಅವರಲ್ಲಿ 2 X ಕ್ರೋಮೋಸೋಮ್ ಇಲ್ಲ, ಇವರಲ್ಲಿ ಒಂದೇ X ಕ್ರೋಮೋಸೋಮ್ ಇದೆ. ಸಿನ್ಸ್ ದೇ ಹ್ಯಾವ್ ಓನ್ಲಿ 1 X ಕ್ರೋಮೋಸೋಮ್, she will be automatically sterile female. ನಾರ್ಮಲ್ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗಬೇಕು ಅಂದರೆ she needs 2 X ಕ್ರೋಮೋಸೋಮ್ while she is having only 1 X ಕ್ರೋಮೋಸೋಮ್. ಹಂಗಾಗಿ ಈಕಿ ಎಂಥ ಫೀಮೇಲ್ ಆಗ್ತಾಳ್ರಿ? ಸ್ಟರೈಲ್ ಫೀಮೇಲ್. ದ ಅಫೆಕ್ಟೆಡ್ ಇಂಡಿವಿಜುವಲ್ ಈಸ್ ಎ ಸ್ಟರೈಲ್ ಫೀಮೇಲ್. ಅವಳು ಸ್ಟರೈಲ್ ಫೀಮೇಲ್ ಯಾಕಾದ್ಲು? ಅಂಡರ್ ಡೆವಲಪ್ಡ್ ಓವರೀಸ್. ಓವರಿ ಸರಿಯಾಗಿ ಡೆವಲಪ್ ಯಾಕೆ ಆಗಿಲ್ಲ? ಬಿಕಾಸ್ ಆಫ್ ಓನ್ಲಿ 1 X ಕ್ರೋಮೋಸೋಮ್ ಇನ್ಸ್ಟೆಡ್ ಆಫ್ 2 X ಕ್ರೋಮೋಸೋಮ್. ಹೌದಾ? ಸೊ ದ ಅಫೆಕ್ಟೆಡ್ ಇಂಡಿವಿಜುವಲ್ ಇಸ್ ಎ ಸ್ಟರೈಲ್ ಫೀಮೇಲ್ ವಿತ್ underdeveloped ovaries,
developed mammary gland. ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ನಾರ್ಮಲ್ ಇರಲ್ಲ, ಇವಳಲ್ಲಿ ಅಬ್ನಾರ್ಮಲ್ ಇರುತ್ತೆ. ಎಕ್ಸ್ ಕ್ರೋಮೋಸೋಮ್ ಒಂದೇ ಇದೆ, ಹಾಗಾಗಿ ಅಂಡರ್ ಡೆವಲಪ್ಡ್ ಮೆಮರಿ ಗ್ಲ್ಯಾಂಡ್. ಓಕೆ, ನೋ ಮೆನ್ಸ್ಟ್ರಲ್ ಸೈಕಲ್. ನಾರ್ಮಲ್ ಮೆನ್ಸ್ಟ್ರಲ್ ಸೈಕಲ್ ಆಗಬೇಕು ಅಂದರೆ ಓವರಿ ಶುಡ್ ಫಂಕ್ಷನ್ ಪ್ರಾಪರ್ಲಿ. ಅಂಡರ್ ಡೆವಲಪ್ಡ್ ಓವರಿ ಇದ್ದವರಲ್ಲಿ ಮೆನ್ಸ್ಟ್ರಲ್ ಸೈಕಲ್ ಇರೋದಿಲ್ಲ, ಹಾಗಾಗಿ ನೋ ಮೆನ್ಸ್ಟ್ರಲ್ ಸೈಕಲ್. ಶಾರ್ಟ್ ಸ್ಟೇಚರ್, ಇವಳು ಟಾಲ್ ಇರೋದಿಲ್ಲ ಫೀಮೇಲು, ಶಿ ಈಸ್ ಹ್ಯಾವಿಂಗ್ ಎ ಶಾರ್ಟ್ ಸ್ಟೇಚರ್. ವೆಬ್ಡ್ ನೆಕ್, ಗಡಿಗೆ ಆಕಾರದ ನೆಕ್ ಅಂತ ಹೇಳ್ತಾರೆ, ಅದನ್ನೇನಂತ ಕರೀತಾರೆ? ವೆಬ್ಡ್ ನೆಕ್. ಓಕೆ, ಇದು ಯಾವ ಸಿಂಡ್ರೋಮಿನ್ ಫೀಚರು? ಟರ್ನರ್ ಸಿಂಡ್ರೋಮ್. ಯಾರಲ್ಲಿ ನೋಡ್ತೀರಿ? ಫೀಮೇಲ್ಸ್ ಅಲ್ಲಿ. ಕ್ರೋಮೋಸೋಮಲ್ ಕಾಂಪ್ಲಿಮೆಂಟ್ ಏನು? 44A plus XO. Since she is having only one X chromosome, she is a sterile female. ಅವಳು ಸ್ಟರೈಲ್ ಆಗೋಕ್ಕೆ ಕಾರಣ ಅಂಡರ್ ಡೆವಲಪ್ಡ್ ಓವರೀಸ್. ಓವರಿ ಸರಿಯಾಗಿಲ್ಲ ಅಂದರೆ ಓವರಿಯನ್ ಹಾರ್ಮೋನ್ ಸರಿಯಾಗಿರಲ್ಲ. ನಾರ್ಮಲ್ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಇಸ್ ನಾಟ್ ಎಕ್ಸಿಬಿಟೆಡ್. ಹಾಗಾಗಿ ಅಂಡರ್ ಡೆವಲಪ್ಡ್ ಮೆಮರಿ ಗ್ಲ್ಯಾಂಡ್, ದೆನ್ ನೋ ಮೆನ್ಸ್ಟ್ರಲ್ ಸೈಕಲ್, ಜೊತೆಗೆ ಶಾರ್ಟ್ ಸ್ಟೇಚರ್ ಆ್ಯಂಡ್ ವೆಬ್ಡ್ ನೆಕ್. ಇದೆಲ್ಲ ಯಾವ ಸಿಂಡ್ರೋಮಿನ್ ಕ್ಯಾರೆಕ್ಟರ್ಸ್ ಆಯ್ತು ರೀ? ಇಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ವಿಚ್ ಸಿಂಡ್ರೋಮ್? ಟರ್ನರ್ಸ್ ಸಿಂಡ್ರೋಮ್. ಇದರಲ್ಲಿ ಈ ಮೂರು ಅಂದರೆ ಯು ರೀಡು ಚಾಟ್ ಸಿಂಡ್ರೋಮ್ ಫಾರ್ ನೀಟ್. ಅದು ಬಿಟ್ಟು ಥಿಯರಿಗೆ 3 ಎಕ್ಸಾಂಪಲ್ಸ್ ಯಾವುದು? ಡೌನ್ ಸಿಂಡ್ರೋಮು, ಟರ್ನರ್ ಸಿಂಡ್ರೋಮು, ಕ್ಲಿನ್ಫಿಂಟರ್ ಸಿಂಡ್ರೋಮ್. ಅಲ್ಲಿ ಜನರಲಿ ಒಂದು ಕ್ವಶನ್ನು 3 ಮಾರ್ಕ್ಸಿಗೆ ಕೇಳ್ತಾರೆ. ವೇರ್ ದೇ ವಿಲ್ ಬಿ ಆಸ್ಕಿಂಗ್ ಯು ಟು ರೈಟ್ ದಿ ಕ್ಯಾರೆಕ್ಟರ್ಸ್. 3 ಮಾರ್ಕಿಗೆ ಕೇಳಿದ್ರೆ ಏನು ಕೇಳ್ತಾರೆ? ಕ್ಯಾರೆಕ್ಟರ್ಸ್. ಒಂದೇ ಮಾರ್ಕಿನ ಕ್ವಶನ್ ಕೇಳಿದ್ರೆ ಕಾಂಪ್ಲಿಮೆಂಟ್ ಕೇಳ್ತಾರೆ, ಕ್ರೋಮೋಸೋಮ್ ನಂಬರ್ ಅಥವಾ ಕ್ರೋಮೋಸೋಮಲ್ ಕಾಂಪ್ಲಿಮೆಂಟ್ ಮೇಲೆ ಕ್ವಶನ್ ಇರುತ್ತೆ. ಟೆಕ್ಸ್ಟ್ ಬುಕ್ನಲ್ಲಿ ದೇ ಹ್ಯಾವ್ ನಾಟ್ ಗಿವನ್ ವೈ ಕ್ಲಿನ್ಫಿಂಟರ್ ಸಿಂಡ್ರೋಮ್ ಆ್ಯಂಡ್ ಟರ್ನರ್ ಸಿಂಡ್ರೋಮ್ ಅಕರ್. ಆದರೆ ಐ ವಿಲ್ ಜಸ್ಟ್ ಎಕ್ಸ್ಪ್ಲೇನ್ ಯು ವೈ ಟರ್ನರ್ ಸಿಂಡ್ರೋಮ್ ಆ್ಯಂಡ್ ಕ್ಲಿನ್ಫಿಂಟರ್ ಸಿಂಡ್ರೋಮ್ ಅಕರ್. ಬರ್ಕೋರಿ. ಟರ್ನರ್ ಸಿಂಡ್ರೋಮ್ and Klinefelter syndrome occur. Turner's syndrome and Klinefelter's syndrome occur due to non-disjunction of X chromosome. Non-disjunction of X chromosome. Okay. ಓಕೆ, ಫೀಮೇಲ್ಸ್ ಅಲ್ಲಿ ಗ್ಯಾಮೇಟ್ ಫಾರ್ಮೇಷನ್ ಆದಾಗ ಜನರಲಿ ಏನು ಹೇಳ್ತೀವಿ? 22A plus X ಅಂತ ಹೇಳ್ತೀವಿ. 22A plus X, ಹೌದಾ? ಇದು ಕಾಮನ್ ಆಗಿ ನೋಡ್ತೀರಿ. ಆದರೆ ಕೆಲವೊಂದು ಸತಿ both the X chromosome fail to get separated. ಎರಡು X ಕ್ರೋಮೋಸೋಮು ಏನಾಗೋದಿಲ್ಲ ರೀ? ಸಪರೇಟ್ ಆಗಲ್ಲ. ಯಾವಾಗ ಎರಡು X ಕ್ರೋಮೋಸೋಮ್ ಸಪರೇಟ್ ಆಗಲ್ಲ, ಆ ಕಂಡೀಷನ್ನ ನಾನ್ ಡಿಸ್ಜಂಕ್ಷನ್ ಅಂತೀರಿ. ಏನಂತ ಕರಿತೀರಿ? ನಾನ್ ಡಿಸ್ಜಂಕ್ಷನ್. ಸೊ ನಾನ್ ಡಿಸ್ಜಂಕ್ಷನ್ ಆಗಿ ಎರಡೂ X ಕ್ರೋಮೋಸೋಮು ಒಂದು ಗ್ಯಾಮೇಟಿಗೆ ಬರುತ್ತೆ ಆ್ಯಂಡ್ ದ ಅದರ್ ಗ್ಯಾಮೇಟ್ ಈಸ್ ವಿತೌಟ್ ಎನಿ X ಕ್ರೋಮೋಸೋಮ್. ಓಕೆ, ಸೊ
ಡ್ಯೂ ಟು ನಾನ್ ಡಿಸ್ಜಂಕ್ಷನ್ ಇನ್ ದಿ ಫೀಮೇಲ್ the gamete formed will be abnormal where both the X chromosome enter into the same gamete while the other gamete is without any X chromosome. ಈಗ ಮೇಲ್ಸ್ ಅಲ್ಲಿ 22A plus X ಮತ್ತು 22A plus Y ಗ್ಯಾಮೆಟ್ಸ್ ಆಯ್ತು. ಈಗ ನೋಡು, ಇಫ್ 22A plus X type of egg got fertilized with 22A plus Y type of sperm, ಏನಾಗತ್ರಿ? 44A plus XXY ಆಗ ಯಾವ ಸಿಂಡ್ರೋಮ್ ಆಗುತ್ತೆ? ಕ್ಲಿನ್ಫಿಲ್ಟರ್ ಸಿಂಡ್ರೋಮ್. ಅರ್ಥ ಆಯ್ತು? ಕ್ಲಿನ್ಫಿಲ್ಟರ್ ಸಿಂಡ್ರೋಮು ಎದಕ್ಕಾಯ್ತಪ್ಪ ಅಂದರೆ ನಾನ್ ಡಿಸ್ಜಂಕ್ಷನ್ ಆಫ್ ಎಕ್ಸ್ ಕ್ರೋಮೋಸೋಮ್. ಒಂದು ಗ್ಯಾಮೆಟ್ನಲ್ಲಿ 2 ಎಕ್ಸ್ ಕ್ರೋಮೋಸೋಮ್ ಇತ್ತು. ಇಂಥ 2 ಎಕ್ಸ್ ಕ್ರೋಮೋಸೋಮ್ ಇರೋಂಥ ಎಗ್ಗನ್ನು ವೈ ಟೈಪ್ ಆಫ್ ಸ್ಪರ್ಮ್ ಫರ್ಟಿಲೈಸ್ ಮಾಡಿದ್ರೆ ಕ್ರೋಮೋಸೋಮ್ ನಂಬರ್ ಏನಾಗತ್ರಿ? 44A plus XXY which results in which syndrome? ಕ್ಲಿನ್ಫಿಲ್ಟರ್ಸ್ ಸಿಂಡ್ರೋಮ್. ಈಗ ಇನ್ನೊಂದು ಗ್ಯಾಮೆಟ್ ಅಲ್ಲಿ ಎಕ್ಸ್ ಕ್ರೋಮೋಸೋಮೇ ಇಲ್ಲ. ಇಫ್ ಇಟ್ ಗೆಟ್ಸ್ ಫರ್ಟಿಲೈಸ್ಡ್ ವಿತ್ 22A plus X, 44A plus XO ಆಗುತ್ತೆ. ಇಟ್ ರಿಸಲ್ಟ್ಸ್ ಇನ್ ಟರ್ನರ್ಸ್ ಸಿಂಡ್ರೋಮ್. ಸೊ ನೇಚರ್ನಲ್ಲಿ ಕ್ಲಿನ್ಫಿಲ್ಟರ್ ಸಿಂಡ್ರೋಮ್ ಆಗಕ್ಕೆ, ಟರ್ನರ್ ಸಿಂಡ್ರೋಮ್ ಆಗಕ್ಕೆ ಕಾರಣ ಯಾವುದ್ರಿ? ನಾನ್ ಡಿಸ್ಜಂಕ್ಷನ್ ಆಫ್ ವಿಚ್ ಕ್ರೋಮೋಸೋಮ್? ಎಕ್ಸ್ ಕ್ರೋಮೋಸೋಮ್ ಇನ್ ದಿ ಫೀಮೇಲ್ಸ್. ಎದಕ್ಕಾಯ್ತು ಇದು? ಎಕ್ಸ್ ಕ್ರೋಮೋಸೋಮ್ ಹ್ಯಾವ್ ಫೇಲ್ಡ್ ಟು ಗೆಟ್ ಸೆಪರೇಟೆಡ್. 2 ಎಕ್ಸ್ ಕ್ರೋಮೋಸೋಮ್ ಸಪರೇಟ್ ಆಗದೆ 2 ಎಕ್ಸ್ ಕ್ರೋಮೋಸೋಮ್ ಒಂದು ಗ್ಯಾಮೆಟಿಗೆ ಬಂದಾಗ ದ ಅದರ್ ಗ್ಯಾಮೆಟ್ ಈಸ್ ವಿತೌಟ್ ಎನಿ ಎಕ್ಸ್ ಕ್ರೋಮೋಸೋಮ್. ಈಗ ಆಲ್ರೆಡಿ 2 ಎಕ್ಸ್ ಕ್ರೋಮೋಸೋಮ್ ಇದೆ ಒಂದು ಗ್ಯಾಮೆಟ್ನಲ್ಲಿ. ಇದು ವೈ ಟೈಪ್ ಆಫ್ ಸ್ಪರ್ಮಿಂದ ಫರ್ಟಿಲೈಸ್ ಆದರೆ ಆ ಕ್ರೋಮೋಸೋಮ್ ನಂಬರ್ ಏನಾಗತ್ರಿ? 44A plus XXY ಆಗತ್ತೆ, ವಿಚ್ ರಿಸಲ್ಟ್ಸ್ ಇನ್ ಕ್ಲಿನ್ಫಿಲ್ಟರ್ಸ್ ಸಿಂಡ್ರೋಮ್. ಈಗ ಇನ್ನೊಂದು ಗ್ಯಾಮೆಟ್ನಲ್ಲಿ ಎಕ್ಸ್ ಕ್ರೋಮೋಸೋಮೇ ಇಲ್ಲ, ಇದು ಎಕ್ಸ್ ಟೈಪ್ ಆಫ್ ಸ್ಪರ್ಮ್ ಜೊತೆ ಫರ್ಟಿಲೈಸ್ ಆದರೆ 44A plus XO ಆಗತ್ತೆ, ವಿಚ್ ರಿಸಲ್ಟ್ಸ್ ಇನ್ ಎ ಕಂಡೀಷನ್ ಕಾಲ್ಡ್ ಟರ್ನರ್ಸ್ ಸಿಂಡ್ರೋಮ್. ಸೊ ಕ್ಲಿನ್ಫಿಲ್ಟರ್ ಸಿಂಡ್ರೋಮ್, ಟರ್ನರ್ ಸಿಂಡ್ರೋಮ್ ಆಗಕ್ಕೆ ಕಾರಣ ಯಾವುದ್ರಿ? ನಾನ್ ಡಿಸ್ಜಂಕ್ಷನ್ ಆಫ್ ಎಕ್ಸ್ ಕ್ರೋಮೋಸೋಮ್. ಕ್ಲಿಯರಾ? ಓಕೆ. ಇದು ನಾವೀಗ ಸ್ಟಡಿ ಮಾಡಿದ್ದು ಇವತ್ತು ಯಾವ ಕಂಡೀಷನ್ಸ್ ಅಪ್ಪ ಅಂದರೆ ದ ಕಂಡೀಷನ್ಸ್ ಕಾಲ್ಡ್ ಕ್ರೋಮೋಸೋಮಲ್ ಡಿಸಾರ್ಡರ್ಸ್. ಏನು ಓದಿದೀವ್ರಿ? ವಿ ಹ್ಯಾವ್ ಡಿಸ್ಕಸ್ಡ್ ರಿಗಾರ್ಡಿಂಗ್ ಕ್ರೋಮೋಸೋಮಲ್ ಡಿಸಾರ್ಡರ್ಸ್. ಆದರೆ ಈ ಚಾಪ್ಟರ್ನಲ್ಲಿ ಮತ್ತು 3 ಡಿಸಾರ್ಡರ್ಸ್ ಇದೆ. ಈ ಡಿಸಾರ್ಡರ್ಸ್ ಅಸೋಸಿಯೇಟೆಡ್ ವಿತ್ ಜೀನ್ಸ್, ಡಿಫೆಕ್ಟಿವ್ ಜೀನ್ಸ್ ಇಂದ ಆಗೋ 3 ಡಿಸಾರ್ಡರ್ಸ್ ಅನ್ನ ನಿಮ್ಮ ಸಿಲೆಬಸ್ನಲ್ಲಿ ಕೇಳ್ತೀರಿ. ಆ 3 ಜೆನೆಟಿಕ್ ಡಿಸಾರ್ಡರ್ಸ್ ಅಲ್ಲಿ ಮೊದಲನೇ ಜೆನೆಟಿಕ್ ಡಿಸಾರ್ಡರ್ ಫಿನೈಲ್ ಕಿಟೋನ್ಯೂರಿಯಾ. ಮೊದಲನೇ ಜೆನೆಟಿಕ್ ಡಿಸಾರ್ಡರು ಫಿನೈಲ್ ಕಿಟೋನ್ಯೂರಿಯಾ. ಎರಡನೇ ಜೆನೆಟಿಕ್ ಡಿಸಾರ್ಡರು ಸಿಕಲ್ ಸೆಲ್ ಅನೀಮಿಯಾ. ಎರಡನೇ ಡಿಸಾರ್ಡರ್ ಯಾವ್ದ್ರಿ? ಸಿಕಲ್ ಸೆಲ್ ಅನೀಮಿಯಾ. ಮೂರನೇ ಜೆನೆಟಿಕ್ ಡಿಸಾರ್ಡರು ಹಿಮೋಫೀಲಿಯಾ. ಇವು ಏನು ಅನ್ನೋದನ್ನ ನಾಳೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ರೈಟ್ ಡೌನ್ 1 ಪಾಯಿಂಟ್. ಇನ್ಬೋರ್ನ್ ಎರರ್ ಆಫ್ ಮೆಟಬಾಲಿಸಮ್. ಇನ್ಬೋರ್ನ್ INBORN. Inborn error of metabolism was explained by Galton. Inborn error of metabolism was proposed by Galton. GALTON. ಗಾಲ್ಟನ್ ಅನ್ನೋನು
ಹುಟ್ಟದಾಗಿಂದ ಆಗೋ ಡಿಫೆಕ್ಟ್ ಅಂದರೆ ಏನು? ಇನ್ಬೋರ್ನ್ ಅಂದ್ರೆ ಏನು? ಹುಟ್ಟದಾಗಿಂದ. ಎರರ್ ಆಫ್ ಮೆಟಬಾಲಿಸಮ್, ಮೆಟಬಾಲಿಸಮ್ನಲ್ಲಿ ಆಗೋ ಪ್ರಾಬ್ಲಮ್ಸು ಜನರಲಿ ಹುಟ್ಟದಾಗಿಂದನೂ ಇರುತ್ತೆ. ಅದನ್ನು ನಾವೇನಂತ ಕರಿತೀವ್ರಿ? ಇನ್ಬೋರ್ನ್ ಎರರ್ ಆಫ್ ಮೆಟಬಾಲಿಸಮ್. ಈ ಕಾನ್ಸೆಪ್ಟ್ ಬಗ್ಗೆ ನಮಗೆ ಐಡಿಯಾ ಕೊಟ್ಟವ್ರು ಯಾರಾಗಿದ್ರು ಅಂದರೆ ಗಾಲ್ಟನ್. ಯಾಕೆ ಹೇಳಿದೆ ಇದನ್ನ ಅಂದರೆ ಫಿನೈಲ್ ಕಿಟೋನ್ಯೂರಿಯಾ ಅನ್ನೋದು ಇಟ್ ಈಸ್ ಎ ಜೆನೆಟಿಕ್ ಡಿಸಾರ್ಡರ್ ವಿಚ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಇನ್ಬೋರ್ನ್ ಎರರ್ ಆಫ್ ಮೆಟಬಾಲಿಸಮ್. ಸೊ ಫಿನೈಲ್ ಕಿಟೋನ್ಯೂರಿಯಾ ಅನ್ನೋದು ಜೆನೆಟಿಕ್ ಡಿಸಾರ್ಡರ್ ಇದೆ. ಈ ಜೆನೆಟಿಕ್ ಡಿಸಾರ್ಡರ್ ಆಗಕ್ಕೆ ಕಾರಣ ಡಿಫೆಕ್ಟ್ ಇನ್ ದಿ ಮೆಟಬಾಲಿಸಮ್ ವಿಚ್ ಈಸ್ ಸೀನ್ ಬೈ ಬರ್ತ್. ಹಾಗಾಗಿ ಇದನ್ನ ಏನಂತ ಕರಿತೀವ್ರಿ? ಇನ್ಬೋರ್ನ್ ಎರರ್ ಆಫ್ ಮೆಟಬಾಲಿಸಮ್. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಯಾವ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಷನ್ ಇರುತ್ತೆ? ಜೆನೆಟಿಕ್ ಡಿಸಾರ್ಡರ್ಸ್. ನಾಳೆ ಕ್ಲಾಸಲ್ಲಿ ಯಾವ ಕಾನ್ಸೆಪ್ಟನ್ನು ಸ್ಟಡಿ ಮಾಡ್ತೀವ್ರಿ? ಜೆನೆಟಿಕ್ ಡಿಸಾರ್ಡರ್ಸ್ ಬಗ್ಗೆ ಡಿಸ್ಕಷನ್ ಇರುತ್ತೆ. ಓಕೆ, ಆ್ಯಂಡ್ ಹೋಮ್ವರ್ಕ್ ಫಾರ್ ಯು ಪೀಪಲ್. ಮನ್ಯಾಗ ಇವತ್ತು ನಾನು ಯಾವ್ಯಾವ ಸಿಂಡ್ರೋಮ್ಸ್ ಹೇಳಿದ್ದೀನಿ ಅದಿಷ್ಟರದ್ದು ಕ್ಯಾರೆಕ್ಟರ್ಸನ್ನು ಬರ್ಕೊಂಡು ಬರ್ತೀರಿ ಇನ್ ಯುವರ್ ಹೋಮ್ವರ್ಕ್ ಬುಕ್. ಇವತ್ತಿನ ಹೋಮ್ವರ್ಕ್ ಏನು? ರೈಟಿಂಗ್ ಆಲ್ ದಿ ಸಿಂಡ್ರೋಮ್ಸ್ ಇನ್ ಯುವರ್ ಬುಕ್ ಸೊ ದಟ್ ಈ ಥರದ್ದು ಯಾವುದೂ ಕ್ಯಾರೆಕ್ಟರ್ಸನ್ನು ತೋರಿಸಲ್ಲ ನೀವು ಮುಂದೆ ಕ್ಲಾಸಲ್ಲಿ, ಹೌದಿಲ್ಲ?